ಈ ಶಾಪಿಂಗ್ ಎಲ್ಲ ಹೆಣ್ಮಕ್ಳಿಗೆ ಕರೆಕ್ಟ್ ಗುರು, ನಮ್ ಕೈಯಿಂದ ಆಗಲ್ಲ ಬಿಡಿ. ಹಾಯ್, ನಾನು ಯಾಸ್. ಬೆಳಿಗ್ಗೆ 7 ಗಂಟೆಗೆ ಎದ್ದಿ ನಾನು ಮತ್ತೆ ಅಯಾನು ಬೈಕ್ ಎತ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಮನೆಯಲ್ಲಿ ಟೀ ಕುಡ್ದಿಲ್ಲ, ಅದಕ್ಕೆ ಹೋಟೆಲ್ ಹತ್ರ ಹೋಗಿ ಫಸ್ಟ್ ಟೀ ಕುಡ್ದಿ, ಆಮೇಲೆ ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ಹೈವೇ ನಲ್ಲಿ ನಮ್ದೇ ರೋಡ್ ಅಂತ ಫುಲ್ ಫಾಸ್ಟ್ ನಲ್ಲಿ ಓಡಿಸ್ಕೊಂಡು ಕರೆಕ್ಟ್ ಆಗಿ 9:30ಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. 10:30ಗೆ ಶಿವಾಜಿನಗರ. ಫಸ್ಟ್ ಹೋಗಿ ಬೈಕ್ ನ ಪಾರ್ಕಿಂಗ್ ನಲ್ಲಿ ಹಾಕಿದ್ವಿ, ಆಮೇಲೆ ಬೈಕ್ ನ ಇಲ್ಲಿಂದ ಎತ್ಕೊಂಡ್ವಿ, ಯಾಕಂದ್ರೆ ಪಾರ್ಕಿಂಗ್ ಗೆ ದುಡ್ಡು ಕೇಳ್ದ ಅವನು. ಆಮೇಲೆ ಹೋಗಿ ಹೊಟ್ಟೆ ತುಂಬಾ ಟಿಫನ್ ಮಾಡ್ಕೊಂಡು ನೆಕ್ಸ್ಟ್ ಇವಾಗ ಸ್ಟಾರ್ಟ್ ಆಯ್ತು ಶಾಪಿಂಗ್. 1 ಗಂಟೆ ಟೈಮು ಆ ಅಂಗಡಿಯಿಂದ ಈ ಅಂಗಡಿ, ಈ ಅಂಗಡಿಯಿಂದ ಆ ಅಂಗಡಿ ಓಡಾಡಿ ಸಾಕಾಗೋಯ್ತು. ಯಾಕಂದ್ರೆ ನಮ್ ಬೇಕಾದ ಬಟ್ಟೆ ಇಲ್ಲಿ ಸಿಗ್ತಾನೆ ಇಲ್ಲ. ಏನಾದ್ರೂ ಒಂದ್ ತಗೊಂಡಿ ನಮ್ ಶಾಪಿಂಗ್ ಓಪನಿಂಗ್ ಮಾಡೋಣ ಅಂತ ನಾವು ಹೋದ್ವಿ ಚಪ್ಪಲ್ ಮತ್ತೆ ಶೂ ತಗೊಳಕ್ಕೆ. ಹೆಂಗೋ ಬಿಡಿ, ಚಪ್ಲಿದಿಂದ ಓಪನಿಂಗ್ ಆಗೋಯ್ತು. ಚಪ್ಲಿ ತಗೊಂಡಿದ್ದಕ್ಕೆ ಬಟ್ಟೆ ಅಂಗಡಿನೂ ಸಿಗ್ಬಿಡ್ತು. ಅರ್ಧ ಗಂಟೆ ಟೈಮು ಆ ಬಟ್ಟೆ ಈ ಬಟ್ಟೆ ಅಂತ ನೋಡಿ ಟೆನ್ಷನ್ ನಲ್ಲಿ ಟೀ ಕುಡಿಯಕ್ ಬಂದ್ವಿ. ಟೀ ಕುಡ್ದಾದ್ಮೇಲೆ ಮತ್ತೆ ಅಂಗಡಿ ಹತ್ರ ಹೋಗಿ ಯಾವ್ದೋ ಒಂದು ಅಂತ ಸೆಲೆಕ್ಟ್ ಮಾಡಿ ಟೈಲರಿಗೆ ಮೆಜರ್ಮೆಂಟ್ ಕೊಟ್ಟಿ ಮತ್ತೆ ಬಂದ್ವಿ ಟೀ ಕುಡಿಯಕ್ಕೆ. ಟೆನ್ಷನ್ ಗುರು, ಟೆನ್ಷನ್. ನೆಕ್ಸ್ಟ್ ಟೈಲರ್ ಹತ್ರ ಹೋಗಿ ಬಟ್ಟೆ ಇಸ್ಕೊಂಡ್ವಿ, ನಂದಲ್ಲ ಗುರು, ಬೇರೆಯವ್ರದ್ದು. ಇವಾಗ ಮತ್ತೆ ಚಪ್ಲಿ ಅಂಗಡಿ ಹತ್ರ ಹೋದ್ವಿ, ಯಾಕಂದ್ರೆ ಇನ್ನೊಂದ್ ಜೊತೆ ಚಪ್ಲಿ ಬೇಕಾಗಿತ್ತು. ಚಪ್ಲಿ ತಗೊಂಡಿ 4 ಗಂಟೆಗೆ ಹೆಂಗೋ ಶಾಪಿಂಗ್ ಮುಗೀತು ಅಂತ ಊಟ ಮಾಡಕ್ ಹೋದ್ವಿ. ಆದ್ರೆ ಊಟ ಮಾಡುವಾಗ ಒಂದ್ ಕಾಲ್ ಬಂತು, ಇನ್ನ ಬೆಜ್ಜಾನ್ ಐಟಮ್ ಬೇಕು, ಹೆಂಗೋ ಬೆಂಗಳೂರಿಗೆ ಹೋಗಿದ್ಯಾ, ತಕೋ ಬಂದ್ಬಿಡು ಅಂತ. ಈ ಶಾಪಿಂಗ್ ಎಲ್ಲ ಹೆಣ್ಮಕ್ಳಿಗೆನೆ ಕರೆಕ್ಟ್, ನನ್ ಕೈಯಿಂದ ಆಗ್ತಿಲ್ಲ ಗುರು. ಮತ್ತೆ ಶಿವಾಜಿನಗರಕ್ಕೆ ಹೋಗಿ ಏನೇನ್ ಬೇಕು ಎಲ್ಲ ತಕೊಂಡು ಬೈಕ್ ಹತ್ರ ಬಂದ್ವಿ. ಫೈನಲಿ ನಾನಂತೂ ಫುಲ್ ಖುಷಿನಲ್ಲಿದ್ದೆ ಬಿಡಿ, ಹೆಂಗೋ ಇವಾಗ ಶಿವಾಜಿನಗರದಿಂದ ಹೋಗ್ತಾ ಇದೀವಿ ಅಂತ. ಆದ್ರೆ ಈ ಟ್ರಾಫಿಕ್ ಪಾಪ ಅಯಾನ್ಗೆ ಮಧ್ಯಾಹ್ನ 1 ಗಂಟೆಗೆನೆ ವಾಪಸ್ ತುಮಕೂರ್ಗೆ ಹೋಗ್ಬಿಡೋಣ ಅಂತ ಕರ್ಕೊ ಬಂದಿದ್ದು. ಆದ್ರೆ ಬೆಳಿಗ್ಗೆ 10 ಗಂಟೆದಿಂದ ರಾತ್ರಿ 7 ಗಂಟೆ ಆಗೋಯ್ತು. ಫಿಟ್ ಆಗಿ ಹೆಲ್ಮೆಟ್ ಹಾಕೊಂಡು ಟೈಟ್ ಆಗಿ ಕವರ್ ಹಿಡ್ಕೊಂಡು ಗಾಡಿನ ರಪ್ಪು ಅಂತ ಓಡಿಸ್ಕೊಂಡು ಪ್ರಿನ್ಸ್ ಹೋಟೆಲ್ ಹತ್ರ ಬಂದ್ವಿ. ನಾವು ಬೆಂಗಳೂರಿಗೆ ಬೈಕ್ ಮತ್ತೆ ಕಾರ್ ನಲ್ಲಿ ಬಂದ್ರೆ ಪ್ರಿನ್ಸ್ ಹೋಟೆಲ್ ಹತ್ರ ಹೋಗಿ ಟೀ ಕುಡಿಲೇಬೇಕು. ಇವನು ಸೈಕಾಗಿ ಟೀ ಮಾಡ್ದ, ಟೀ ಕುಡ್ದಿ ಮಸ್ತ್ ಆಗಿ ತುಮಕೂರ್ಗೆ ವಾಪಸ್ ಬಂದ್ವಿ. ಸೊ ಇವತ್ತಿಗೆ ಇಷ್ಟೇ. ನಮ್ಮ ವ್ಲಾಗ್ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಇವತ್ತಿಂದು ಫುಲ್ ವ್ಲಾಗ್ ನಾನು ಯೂಟ್ಯೂಬ್ ನಲ್ಲಿ ಹಾಕಿದ್ದೀನಿ, ಹೋಗಿ ಅಲ್ಲೂ ಕೂಡ ಚೆಕ್ ಮಾಡಿ. ಇವತ್ತಿಗೆ ನಾಳೆ ನೋಡ್ಕೊಳ್ಳೋಣ. ಬರ್ತೀನಿ, ಧನ್ಯವಾದಗಳು.